ತೆಗೆದುಕೊಳ್ಳೋದಷ್ಟೇ ಅಲ್ಲ, ಪ್ರಚಾರ ಜೋರು ನಡೆಸಿದ ಹುಕ್ಕೇರಿ ತಾಲೂಕಿನ ತುಂಬ ಎಲ್ಲ ಕಡೆಗೆ ಎಲ್ಲ ಅದರ ಸದಸ್ಯರಿಗೆ ಭೇಟಿ ಆಗ್ತಾಯಿದೆ, ತಾವು ಮಾಡಿದ ಕೆಲಸಗಳ ಬಗ್ಗೆ ಹೇಳ್ತಾ ಇದೆ. ಅದರಲ್ಲೂ ಎ ಬಿ ಪಾಟೀಲರು ಆ ಭಾಗದಲ್ಲಿ ಬಲಿಷ್ಠ ಇರೋದರಿಂದಾಗಿ, ಜೊತೆಗೆ ಕತ್ತಿಯವರು ಬಲಿಷ್ಠ ಇರೋದರಿಂದಾಗಿ ಇದನ್ನು ಕೈವಶ ಮಾಡಿಕೊಳ್ಳೋಕ್ಕೆ ಮುಂದಿನ ಎಲೆಕ್ಷನ್ದಲ್ಲ ಈ ನಮ್ಮ ಜೊಲ್ಲೆ ಅಥವಾ ಜಾರಕಿಹೊಳಿ ಮಾಡೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಅಲ್ಲಿ ಮೂಡ್ತಾ ಇದೆ. ಅಲ್ಲೇ ಅವ್ರ ಭಯದಿಂದ ಅವ್ರಿಗೆ ಓಟ್ ಹಾಕ್ತಾರೋ ಅಥವಾ ಅವ್ರು ನಿಜವಾಗಿ ಅವ್ರ ಮಿತ್ರರದಾರೋ ಅಥವಾ ಅವ್ರ ಹಿಂಬಾಲಕರಿದಾರೋ ಗೊತ್ತಿಲ್ಲ. ಯಾಕೆಂತಂದ್ರೆ ಇಲ್ಲೇ ಈ ಚುನಾವಣೆಗಳು ಹೆಂಗೆ ನಡೀತಾ ಇರ್ತಾವಪ್ಪ ಅಂತಂದ್ರೆ ಪ್ರೀತಿ ವಿಶ್ವಾಸದ ಹೆಚ್ಚಿಗೆ ಹಣಬಲ, ತೋಳ್ಬಲ, ಪ್ರಭಾವ ಇವು ಹೆಚ್ಚಿಗೆ ನಡೀತಾ ಇರ್ತಾವೆ ಅನ್ನೋದು ಸಾಮಾನ್ಯವಾಗಿ ಕಂಡುಬರೋ ದೃಶ್ಯಗಳೆಲ್ಲ. ಇಂಥ ಪ್ರಸಂಗದಲ್ಲಿ ಎರಡೂ ಕಡೆಯ ಜನ, ಎರಡೂ ಕಡೆಯ ನಾಯಕರು, ಫಾಲೋವರ್ಸ್ಗಳು ಅವರಿದ್ದಂಥವರು ತಮ್ಮ ನಾಯಕನ ಗೆಲ್ಲಿಸೋದಕ್ಕಾಗಿ ಪ್ರಯತ್ನ ಮಾಡ್ತಾರೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಎಲ್ಲರ ಕಣ್ಣು ಈ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಮೇಲೆ, ಇಲ್ಲಿ ಯಾರು ಗೆಲ್ತಾರ ಅದ್ರ ಇನ್ಫ್ಯಾಕ್ಟ್ ಅದರ ಪ್ರಭಾವ ನಿಶ್ಚಿತವಾಗಿ BDCC ಬ್ಯಾಂಕ್ ಮೇಲೆ ಆಗೇ ಆಗ್ತದೆ ಅನ್ನೋದು ಒಂದು ಲೆಕ್ಕ. ಸಪೋಸ್ ಇಲ್ಲಿ ಯಾರು ಗೆದ್ದರು BDCC ಅವ್ರಿಗೆ ಈಸಿ ಆಗ್ತದೆ ಅನ್ನೋಂಥ ಮಾತು ಅದ. ಯಾಕಂತಂದ್ರೆ ಒಂದೇದು ಎ ಬಿ ಪಾಟೀಲರು ಮತ್ತು ರಮೇಶ್ ಕತ್ತಿ ಅವರ ಪ್ರಭಾವ ಅಲ್ಲಿ ಹುಕ್ಕೇರಿ ತಾಲೂಕು ಹೆಚ್ಚಿರೋದ್ರಿಂದ ಹಿರಾ ಶುಗರ್ದ ಪ್ರತಿಯೊಬ್ಬ ಷೇರುದಾರ ಜೊತೆ ಸಂಪರ್ಕ ಇರೋದರಿಂದ ಎ ಬಿ ಪಾಟೀಲರು ಮತ್ತು ಇವರು ಒಂದಾಗಿದ್ದರಿಂದ ಅಲ್ಲಿ ಬಲಿಷ್ಠ ನಿಶ್ಚಿತವಾಗಿ ಆಗ್ತಾರೆ, ಪ್ರಶ್ನೆ ಇಲ್ಲ. ಹೀಗಾಗಿ ಇದು ನಮ್ಮ ಈ ಜೊಲ್ಲೆ ಅವ್ರ ಬಣಕ ಅಥವಾ ನಮ್ಮ ಅಪ್ಪನಗೌಡರ ಬಣಕ ಅಥವಾ ನಮ್ಮ ಜಾರಕಿಹೊಳಿ ಬಣಕ ಒಂದು ಸ್ವಲ್ಪ ಕಬ್ಬಿಣದ ಕಡಲೆ ಅನ್ನೋ ಸತ್ಯನ ಇದರಲ್ಲಿ ನಾವು ಎರಡನ್ನಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದಿಲ್ಲ, ನಮ್ಮ ತೋಳ್ಬಲ ಹಣಬಲ ಪ್ರಯೋಗಂತ ಹಾಗೇ ಆಗ್ತದಿಲ್ಲ ಅಂತಲ್ಲ, ಆದರೆ ಎರಡೂ ಸಮವಾಗಿ ಹಂಚುವಂಥ ಪ್ರಯತ್ನಗಳಿರುವುದರಿಂದಾಗೆ ಇಲ್ಲೇ ಯಾರು ಗೆಲ್ಬೋದು ಯಾರು ಸೋಲ್ಬೋದು ಅನ್ನೋದು. ಈಗಾಗಲೇ ನಮ್ಮ ಅಪ್ಪನಗೌಡರ ಬಣದವ್ರು ಹೇಳುವಂಥದ್ದು 30 ವರ್ಷಗಳೆಲ್ಲ ಅದನ್ನು